ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ನನ್ನ ಹೆಸರು ರಕ್ಷಿತಾ ಅಂತ. ದಿಸ್ ಇಸ್ ಮೈ ವೆರಿ ಫಸ್ಟ್ ವ್ಲಾಗ್ ಇನ್ ಯೂಟ್ಯೂಬ್. ಸೊ ನಾನು ಬಂದು RRB PO ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಈ ವ್ಲಾಗ್ ಇಸ್ ಆಲ್ ಅಬೌಟ್ ನಾನು ಹೇಗೆ ಸ್ಟಡಿ ಮಾಡ್ತೀನಿ, ಯಾವ ಥರ ರೂಟೀನ್ ಇಟ್ಕೊಂಡಿದ್ದೀನಿ ಅನ್ನೋದಷ್ಟೇ. ಇಟ್ಸ್ ಆಲ್ 6 to AM ಆಗಿದೆ ಇವಾಗ. ನಾನು ನನ್ನ ಡೇನ ಯಾವಾಗಲೂ ಸ್ಟಾರ್ಟ್ ಮಾಡೋದು ಗ್ರ್ಯಾಟಿಟ್ಯೂಡಿಂದಾನೆ. ಗ್ರ್ಯಾಟಿಟ್ಯೂಡ್ ಇಸ್ ಅ ಬೇಸಿಕ್ ಥಿಂಗ್. ನಾನು ಫಸ್ಟ್ ಮಾಡೋದೇ ಅದೇ. ಎದ್ದ ತಕ್ಷಣ ಗ್ರ್ಯಾಟಿಟ್ಯೂಡ್ ಮಾಡೋದೇ ನನ್ನ ಕೆಲಸ ಫಸ್ಟು. ಸೊ ಗ್ರ್ಯಾಟಿಟ್ಯೂಡ್ ಏನಂದರೆ, ನನ್ನ ಹತ್ರ ಏನಿದೆ ಅದಕ್ಕೆ ನಾನೊಂದು ಥ್ಯಾಂಕ್ಫುಲ್ ಎನರ್ಜಿಯಲ್ಲಿರ್ತೀನಿ. ಥ್ಯಾಂಕ್ಸ್ ಯೂನಿವರ್ಸ್ ಅಂತ ಒಂದು ಥ್ಯಾಂಕ್ಸ್ ಎನರ್ಜಿಯಲ್ಲಿರ್ತೀನಿ. ಸೊ ಹೀಗಾಗಿ ನಮ್ಮ ಎನರ್ಜೀಸ್ ಕೂಡ ಚೆನ್ನಾಗಿರುತ್ತೆ. ನನ್ನ ಓದೋಕ್ಕೂ ಕೂಡ ನನ್ನ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ. ಇದಕ್ಕೆ ನೆಕ್ಸ್ಟು ನಾನು ಮಾಡೋದೇ ಹನುಮಾನ್ ಚಾಲೀಸ್ ಮತ್ತು ಕಾಲಭೈರವ ಅಷ್ಟಕನ್ನು ಕೇಳೋದು. ಏನಕ್ಕಂದರೆ ನನಗೆ ಸ್ವಲ್ಪ ಒಂದೊಂದು ಸಲ ಕಾನ್ಫಿಡೆನ್ಸ್ ಕಮ್ಮಿ ಆಗಿಬಿಡುತ್ತೆ. ಎಕ್ಸಾಮ್ ಟೈಮಲ್ಲಿ ಭಯ ಪಟ್ಬಿಡ್ತೀನಿ ನಾನು. ಸೊ ಹಾಗಾಗಿ ನಾನು ಭಯ ಪಡಬಾರ್ದು, ನಾನು ಚೆನ್ನಾಗಿ ಕಾನ್ಫಿಡೆಂಟಾಗಿ ಎಕ್ಸಾಮ್ನ ಫೇಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಬಂದುಬಿಟ್ಟು ಕಾಲಭೈರವ ಅಷ್ಟಕము ಮತ್ತು ಹನುಮಾನ್ ಚಾಲೀಸ್ ಕೇಳ್ತೀನಿ. ಕೇಳ್ತಾ ಇರೋವಾಗಲೂ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ಅದಕ್ಕೊಂಥರ ಎಕ್ಸ್ಪ್ರೆಸ್ ಮಾಡೋಕ್ಕೂ ಆಗೋಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಒಂಥರ ಪೀಸ್ ಆಗಿರುತ್ತೆ. ಇದಾಗಿದೆ ನಾನು ತೊಗೊಂಡಿದ್ದು ಟೀ ಬ್ರೇಕ್ ಮುಗಿಸಿದ ತಕ್ಷಣವೇ ನಾನು ಸ್ಟಾರ್ಟ್ ಮಾಡಿದ್ದು ಸ್ಪೀಡ್ ಮ್ಯಾಥ್ಸ್ ರಿವಿಷನಲ್ಲಿ ನಾನು ಏನೇನು ಮಾಡ್ತೀನಿ ಅಂದರೆ 12 to 25ವರೆಗೂ ಟೇಬಲ್ಸ್ ಬರಿತೀನಿ. ಕ್ಯೂಬ್ ರೂಟ್ಸ್ ಕೂಡ 1 to 20ವರೆಗೂ ಬರಿತೀನಿ. ಸ್ಕ್ವೇರ್ ರೂಟ್ಸ್ 1 to 50ವರೆಗೂ ಬರಿತೀನಿ. ಮತ್ತು ಫ್ರ್ಯಾಕ್ಷನ್ ಪರ್ಸೆಂಟೇಜಸ್ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊತೀನಿ. ಏನಕ್ಕಂದರೆ ಇದು ನಮಗೆ ಸಿಂಪ್ಲಿಫಿಕೇಷನ್ಸ್ಗೆ, ಪವರ್ ಸೆಟ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತೆ. ನಮ್ಮ ಸ್ಪೀಡ್ ಕೂಡ ಸಖತ್ತು ಇಂಪ್ರೂವ್ ಆಗುತ್ತೆ. ಸೊ ನಾನು ಯಾವಾಗಲೂ ಪ್ರಾಕ್ಟೀಸ್ ಮಾಡುವಾಗ ಟೈಮರ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಈ ನಡುವೆ ನಾನು ಟೈಮರ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಬಿಫೋರೆಲ್ಲ ನಾನು ಟೈಮರ್ ಯೂಸ್ ಮಾಡ್ತಾ ಇರಲಿಲ್ಲ. ಟೈಮರ್ ಯೂಸ್ ಮಾಡ್ತಿರೋದ್ರಿಂದ ತುಂಬ ಬೆನಿಫಿಟ್ಸ್ ಇರುತ್ತೆ. ನಿಮ್ಮ ಸ್ಪೀಡ್ ಸಖತ್ತಾಗಿ ಇಂಪ್ರೂವ್ ಆಗುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ನನಗೂ ತುಂಬ ಭಯ ಆಗ್ತಿತ್ತು, ನಾನೇನು ಇಷ್ಟು ಲೇಟ್ ಮಾಡ್ತಾಯಿದ್ದೀನಿ ಎಲ್ಲ. ಹೋಗ್ತಾ ಅದು ಕಂಫರ್ಟಬಲ್ ಆಗುತ್ತೆ. ಸೊ ನಮಗೆ ಟೈಮ್ ಬೇಕಾಗುತ್ತೆ, ಲೈಕ್ ಅದಕ್ಕೆ ಅಡ್ಜಸ್ಟ್ ಆಗೋಷ್ಟು ಟೈಮ್ ಬೇಕಾಗುತ್ತೆ. ಆದಷ್ಟು ಟೈಮರ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ನಮಗೆ 20 ಮಿನಿಟ್ಸ್ ಅಷ್ಟೇ ಇರುತ್ತಲ್ವ. ಸೊ ನಾವು 20 ಮಿನಿಟ್ಸ್ನು ನಾವು ಕೋಪಪ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ನೆಕ್ಸ್ಟ್ ನಾನು ಕೊಟ್ಟಿದ್ದು ಕ್ವಾನ್ಸ್ ಮತ್ತು ರೀಸನಿಂಗ್ ಟೆಸ್ಟ್. ಕ್ವಾನ್ಸ್ ಹೆಂಗೋ ಕ್ಲಿಯರ್ ಮಾಡ್ಕೊಂಬಿಟ್ಟಿದ್ದೀನಿ, ನನಗೆ ಶಾಕ್ ಅದು. ಮತ್ತು ರೀಸನಿಂಗಲ್ಲಿ ನಾನು ಸಿಲಾಕ್ಸಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಕಟ್ ಆಫ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಅದಾಗಿದ ತಕ್ಷಣ ನಾನು ಬರ್ತಿರೋ ಟೆಸ್ಟಿದು ನಾನು ಅನಾಲಿಸಿಸ್ ಮಾಡ್ತೀನಿ. ಯಾವಾಗಲೂ ಅನಾಲಿಸಿಸ್ ಮಾಡಬೇಕು. ಬಿಕಾಸ್ ಅನಾಲಿಸಿಸಲ್ಲಿ ನಮಗೆ ಯಾವ ಥರ ಕ್ವಶನ್ ಬಂದಿದೆ, ಹೆಂಗಿದೆ ಕ್ವಶನ್ಸ್ ಅನ್ನೋ ಒಂದು ಐಡಿಯಾ ಬರುತ್ತೆ ನಮಗೆ. ಸೊ ಅನಾಲಿಸಿಸ್ ನಾನು ಯಾವಾಗಲೂ ಅಷ್ಟೇ ಗೈಡ್ಲಿ ಅವರಿಂದನೇ ಮಾಡೋದು. ಬಿಕಾಸ್ ಅವರು ವೀಡಿಯೋಸು ಹಾಕ್ತಾರೆ, PDF ಇರುತ್ತೆ, PDF ಸೊಲ್ಯೂಷನ್ಸು ಇರುತ್ತೆ. ಒಂಥರ ಕಂಫರ್ಟಬಲ್ ಆಗಿದೆ ಅವ್ರದ್ದು ಒಂದು ಆ್ಯಪು. ಸೊ ಅನಾಲಿಸಿಸ್ ಮಾಡ್ತೀನಿ. ಅನಾಲಿಸಿಸ್ ಮಾಡಿದ್ದಾದಮೇಲೆ ನನಗೆ ಎಷ್ಟು ಬೇಕು ನಾನು ಅಷ್ಟು ಬ್ರೇಕ್ಸ್ ತೊಗೊಂಡಿದ್ದೀನಿ. ನಾನು ಇದು ನಂಬೋದೇ ಇಲ್ಲ. ಬಿಕಾಸ್ 10 hours 12 hours ಎಲ್ಲ ಕೂತ್ಕೊಂಡು ಓದ್ತೀನಿ ಮಾಡ್ತೀನಿ ಅನ್ನೋದೆಲ್ಲ ನಾನು ನಂಬೋದಿಲ್ಲ. ಅದು ನಮಗೆ ನಾವೇ ತುಂಬ ಹಾರ್ಶ್ ಆದಂಗೆ ಆಗುತ್ತೆ. ಸೊ ನಾನು ಅದನ್ನು ಫಾಲೋ ಮಾಡೋಲ್ಲ. ನಾನು ಎಷ್ಟು ಬೇಕು ಅಷ್ಟು ಓದ್ಕೊತೀನಿ. ನಾನೊಂದು ಸ್ಕೆಡ್ಯೂಲ್ ಮಾಡ್ಕೊತೀನಿ. ಆ ಸ್ಕೆಡ್ಯೂಲ್ನ ನಾನು ಪಕ್ಕ ಫಾಲೋ ಮಾಡ್ತೀನಿ. ನಾನು ಎಷ್ಟು ಬ್ರೇಕ್ಸ್ ಬೇಕು ನಾನು ಅಷ್ಟು ಬ್ರೇಕ್ ತೊಗೊತೀನಿ. ನಾನು ಮಧ್ಯದಲ್ಲಿ ನಿದ್ದೆ ಮಾಡೋನು ಎದ್ದು ಬಂದಿದ್ದೀನಿ. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಟೇಕ್ ಬ್ರೇಕ್. ಬಿಕಾಸ್ ಹೆಲ್ತ್ ಇಸ್ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಆರಾಮಾಗಿ ಬ್ರೇಕ್ ತೊಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನಾವು ಎಷ್ಟು ನಮ್ಮ ಮೈಂಡ್ ಫ್ರೆಶ್ ಇರುತ್ತೆ ಅಷ್ಟು ಚೆನ್ನಾಗಿ ನಮಗೆ ಕ್ವಾನ್ಸ್ ಅರ್ಥ ಆಗುತ್ತೆ. ಸೊ ಇಟ್ಸ್ ಆಲ್ ಫಾರ್ ದ ಡೇ. ಐ ಹೋಪ್ ನಿಮಗೆ ಇದು ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಬಾಯ್.